ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ ನೀವು KES, ಬ್ಯಾಂಕಿಂಗ್, RRB, SSC, ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವೆಗಳ ಉಚಿತ ಪೂರ್ವಭಾವಿ ತರಬೇತಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಪ್ಪ ಅಂದರೆ ನಿನ್ನೆನೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇತ್ತು. ಯಾರೇ ಅರ್ಜಿ ಸಲ್ಲಿಸಿದ್ರಲ್ಲ, ಈಗ ಎಕ್ಸಾಮ್ ಯಾವಾಗಿರ್ಬೋದತ್ತೆ ಅವ್ರಿಗೆ ಡೌಟ್ ಇರುತ್ತೆ. ಹೌದಾ? ನೀವು ಚೆನ್ನಾಗಿ ಸ್ಟಡಿ ಮಾಡಿ ಎಕ್ಸಾಮ್ ಯಾವಾಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಹೇಳಬೇಕಂದ್ರೆ, ಇವಾಗ ನೋಡಿ, ಇವಾಗ 20ರಿಂದ ಏನಾಯಿತು, ಅಪ್ಲಿಕೇಶನ್ನ ಕೊನೆ ಆಯಿತು. ಎಕ್ಸಾಮ್ ಏನಪ್ಪ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಎಕ್ಸಾಮ್ ನಡೆಸುವಂಥ ಸಾಧ್ಯತೆಗಳು ಹೆಚ್ಚಿವೆ. ಹೌದಾ? ಮಾರ್ಚ್ ತಿಂಗಳಿನಲ್ಲಿ ಆಗಲಿಲ್ಲಪ್ಪ ಅಂದರೆ ಏಪ್ರಿಲ್ ಮೊದಲ ವಾರದಲ್ಲಿ ಫಿಕ್ಸ್ ಎಕ್ಸಾಮ್ ನಡೀತಾವೆ. ಹೌದಾ? ಮಾರ್ಚ್ ತಿಂಗಳು ಅಥವಾ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಎಕ್ಸಾಮ್ ನಡೀತಾವೆ. ಅದಕ್ಕಾಗಿ ನೀವು ಚೆನ್ನಾಗಿ ಸ್ಟಡಿ ಮಾಡಿ. ಓಕೆನಾ? ಸಬ್ಜೆಕ್ಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಕಾಮನ್ ಆಗಿ GK ಪೇಪರ್ ಯಾವ ರೀತಿ ಇರುತ್ತಲ್ಲ, ಒಂದೇ GK ಪೇಪರ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ 100 ಮಾರ್ಕ್ಸ್ ಇರುತ್ತೆ. ಇದು KES ಮತ್ತು ಗ್ರೂಪ್ ಸಿ ಪರೀಕ್ಷೆಗಾಗಿ 100 ಮಾರ್ಕ್ಸ್ GK ಪರೀಕ್ಷೆ ಇರುತ್ತೆ. ಅದರಲ್ಲಿ ಎಲ್ಲ ಸಬ್ಜೆಕ್ಟ್ ಯಾವಪ್ಪ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಪಾಲಿಟಿ ಅಂದರೆ ಸಂವಿಧಾನ ಆಗಿರ್ಬೋದು, ಅದ್ರ ಜೊತೆಗೆ ಎಕನಾಮಿಕ್ಸ್ ಆಗಿರ್ಬೋದು, ಅರ್ಥಶಾಸ್ತ್ರ, ಅದ್ರ ಜೊತೆಗೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು. ನೋಡಿ, ಹಿಸ್ಟ್ರಿ, ಪಾಲಿಟಿ ಅಥವಾ ಸಂವಿಧಾನ, ಎಕನಾಮಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಪರಿಸರ ಅಧ್ಯಯನ, ಇವು ಎಲ್ಲವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಹೌದಾ? ಕರೆಂಟ್ ಅಫೇರ್ಸ್ ಹೇಳ್ತಾ ಬರೋದಾದರೆ ಒಂದು ಎವರೇಜ್ನಲ್ಲಿರುತ್ತೆ. ಎಲ್ಲ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಜಿಯೋಗ್ರಫಿ ಎಷ್ಟಿರುತ್ತೆ, ಒಂದು 8ರಿಂದ 10 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಎಕನಾಮಿಕ್ಸ್ ಒಂದು 5ರಿಂದ 6 ಕ್ವಶನ್ಸ್ ಎಕನಾಮಿಕ್ಸ್ ಇರುತ್ತೆ. ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಅದು ಕೂಡ 10ರಿಂದ 12 ಕ್ವಶನ್ಸ್ ಇರುತ್ತೆ. ಕರೆಂಟ್ ಅಫೇರ್ಸು ಅದು ಕೂಡ 8ರಿಂದ 10 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಬರ್ತಾ ಬರೋದಾದರೆ ಹಿಸ್ಟ್ರಿ ಕೂಡ 10ರಿಂದ 12 ಕ್ವಶನ್ಸ್ ಹಿಸ್ಟ್ರಿ ಇರುತ್ತೆ. ನೆಕ್ಸ್ಟ್ ಯಾವುದು ಇತ್ತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದು ಕೂಡ 10-12 ಇರುತ್ತೆ. ನೆಕ್ಸ್ಟ್ EVS ಅದು ಕೂಡ 5ರಿಂದ 6 ಪ್ರಶ್ನೆಗಳು EVS ಮೇಲೆ ಇರುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಒಂದು ಎವರೇಜ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದಾ? ಇದಕ್ಕೆ ನೆಗೆಟಿವ್ ಅಂಕ ಇದೆಯಾ ಸರ್ ಅಂತ ನೀವು ಕೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಅಂಕಗಳಿಲ್ಲ, ನೋ ನೆಗೆಟಿವ್. ಹೌದಾ? ಹಾಗಾದರೆ ನೀವು ಏನು ಮಾಡಬೇಕು? ನೆಗೆಟಿವ್ ಅಂಕ ಇಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, 100 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು. ಎಲ್ಲ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಉತ್ತರಿಸಬೇಕು. ಹಾಗಾದರೆ ಈ ಪರೀಕ್ಷೆಗಳನ್ನು ಯಾವುದು ನಡೆಸ್ತದೆ ಸರ್ ಅಂತ ಕೇಳ್ತಾ ಬರೋದಾದರೆ, KEA ಸಂಸ್ಥೆ ಏನು ಮಾಡುತ್ತೆ, ಈ ಫ್ರೀ ಕೋಚಿಂಗ್ಗಳಿಗೆ ಎಕ್ಸಾಮನ್ನು ಪ್ರತಿ ವರ್ಷ ನಡೆಸುತ್ತೆ. ಓಕೆನಾ? KEA ನಡೆಸುತ್ತೆ. ಉಳಿದಂಥ ಬ್ಯಾಂಕಿಂಗ್, RRB, SSC ಇವುಗಳಿಗೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಸರ್ ಅಂತ ಕೇಳಿದರೆ, ಇವುಗಳಿಗೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಹೆವಿ ಕ್ವಶನ್ಸ್ ಇರ್ತಾವೆ. ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಎಷ್ಟು ಕ್ವಶನ್ಸ್ ಇರ್ತಾವಪ್ಪ ಅಂದರೆ ಮೇ ಬಿ 60 ಕ್ವಶನ್ಸಿನ ಇವುಗಳ ಬಗ್ಗೆನೇ 60 ಕ್ವಶನ್ಸನ್ನು ಕೇಳಿರ್ತಾನೆ. ಉಳಿದಂಥ 40 ಕ್ವಶನ್ಸು ಉಳಿದಂಥ ಸಬ್ಜೆಕ್ಟ್ಗಳ ಮೇಲೆ ಕೇಳ್ತಾನೆ. ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ನೀವು RRB, ಬ್ಯಾಂಕಿಂಗ್, SSC ಹಾಕಿದ್ರಪ್ಪ ಅಂದರೆ ನೀವು ಫೋಕಸ್ ಮಾಡಬೇಕಾಗಿರೋದು ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಓಕೆನಾ? ಈ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ 60ರಿಂದ 70 ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹೌದಾ? ಇವುಗಳಿಗೆ ನೀವು ಜಾಸ್ತಿ ಫೋಕಸ್ ಮಾಡಿ. ನೀವೇನಾದರೂ KES, ಗ್ರೂಪ್ ಸಿ ಹಾಕಿದ್ರಪ್ಪ ಅಂದರೆ ಆಗಲೇ ಪ್ಯಾಟರ್ನ್ ಹೇಳಿದಲ್ಲ, ಆ ಪ್ಯಾಟರ್ನ್ ಮೇಲೆ ಎಕ್ಸಾಮ್ ಇರುತ್ತೆ. ಸರ್, ಇದಕ್ಕೇನಾದರೂ ನೆಗೆಟಿವ್ ಇದೆಯಾ ಅಂತ ಕೇಳಿದರೆ, ಈ ಗ್ರೂಪ್ ಸಿ, RRB, SSC ಇಲ್ಲಿ ಕೂಡ ಯಾವುದೇ ನೆಗೆಟಿವ್ ಅಂಕಗಳು ಇರಲ್ಲ. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಹೌದಾ? 100 ಕ್ವಶನ್ಸ್ಗೆ 100 ಮಾರ್ಕ್ಸಿಗೆ ನೀವು ಅಟೆಂಪ್ಟ್ ಮಾಡಿ ಬರ್ರಿ. ಸರ್, ಕಟ್-ಆಫ್ ಯಾವ ರೀತಿ ನಿಂದಿರ್ಬೋದು ಸರ್ ಅಂತ ನೀವು ಕೇಳ್ಬೋದು. ನೋಡಿ, ಪ್ರತಿ ವರ್ಷ ಕಟ್-ಆಫು 60 ಎವರೇಜಾಗೆ ಬರ್ತಾಯಿದೆ. ಎಲ್ಲದಕ್ಕೂ ಕೂಡ 60, 61, 62 ಅಂದರೆ ಈ ಎವರೇಜ್ನಲ್ಲಿರುತ್ತೆ. 60+ ಏನಾದರೂ ಸ್ಕೋರ್ ಮಾಡಿದ್ರಪ್ಪ ಅಂದರೆ ನಿಮಗೂ ಚೆನ್ನಾಗಿ ಸೆಲೆಕ್ಟ್ ಆಗ್ತೀರಿ. ಓಕೆನಾ? ಇದು ಏನಪ್ಪ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 60+. ಓಕೆನಾ? ನೆಕ್ಸ್ಟ್, ಆದರೆ ನಿಮಗೆ ಹಾಸ್ಟೆಲ್ ಇತ್ತಪ್ಪ ಅಂದರೆ 60 ಇದ್ದರೆ ಓಕೆ. ಹಾಸ್ಟೆಲ್ ಫೆಸಿಲಿಟಿ ಇಲ್ಲಪ್ಪ ಅಂದರೆ ನನಗೆ ಅದು ಮೀಸಲಾತಿ ಇಲ್ಲ ಸರ್ ಅಂದರೆ ನೀವು ಏನು ಮಾಡಬೇಕು, 61+ ತೆಗಿಬೇಕು. ಓಕೆನಾ? ನೆಕ್ಸ್ಟ್, ಮಹಿಳೆಯರು ವುಮೆನ್ಸ್ಗೆ ಎಷ್ಟು ಇರುತ್ತೆ ಸರ್ ಕಟ್-ಆಫ್ ಅಂದರೆ, ನೀವು
54 ಪ್ಲಸ್ ಅಥವಾ 55 ತೆಗೆದ್ರೆ ನೀವು ಸೆಲೆಕ್ಟ್ ಆಗುವಂಥ ಕೆ ಎಸ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಬೇರೆ ಸಫಾಯಿ ಕರ್ಮಚಾರಿ ಮತ್ತು KERS ಅದೇ ಅವು ಇರ್ತಾವಲ್ಲ, ಅವಕ್ಕೂ ಕೂಡ 55 ಪ್ಲಸ್ ತೆಗಿಬೇಕು. ಸಫಾಯಿ ಕರ್ಮಚಾರಿಗೆ ಸ್ವಲ್ಪ ಕಟ್ ಆಫ್ ಲೋ ಇರುತ್ತೆ. ಓಕೆನಾ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ KS ಬ್ಯಾಂಕಿಂಗ್ RRB ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರ್ಬೋದು ಮತ್ತು ಎಕ್ಸಾಮ್ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ಬೋದು, ನೆಕ್ಸ್ಟ್ ಕಟ್ ಆಫ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅನಲೈಸಿಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.